ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರಮುಖವಾಗಿ ಈ ಮಾಸದಲ್ಲಿ ಆಗ್ತಾ ಇರುವಂತಹ ಶನಿಗ್ರಹದ ಬದಲಾವಣೆ ಅನ್ನೋದಕ್ಕಿಂತ ಈ ವಕ್ರಗಮನ ಸಂಚಾರ, ರೆಟ್ರೋಗ್ರೇಡ್ ಸ್ಟೇಟ್ ಅನ್ನೋದು ದ್ವಾದಶ ರಾಶಿಗಳಿಗೆ ಈಗ ಇರುವಂತಹ ಸಿಚುವೇಶನ್, ಅಂದರೆ ಶನಿ ತಾನಿರುವಂತಹ ಸ್ಥಾನದಿಂದ ಕೊಡುವಂತಹ ಫಲಗಳನ್ನು ಮತ್ತೆ ಎಗೈನ್ ರಿವಿಸಿಟ್ ಮಾಡಿಕೊಂಡು ಅದನ್ನು ರಿವ್ಯೂ ಮಾಡಿಕೊಂಡು ಅಥವಾ ಮತ್ತೊಂದು ಚಾನ್ಸ್ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಈ ಶನಿ ಪರಮಾತ್ಮ ಕರ್ಮಕಾರಕ ಅಲ್ವಾ, ನಮ್ಮ ತಾಳ್ಮೆಗೆ ಪರೀಕ್ಷೆ ನೀಡುವಂಥವರು, ಜವಾಬ್ದಾರಿಗಳಲ್ಲಿ ನಮ್ಮನ್ನು ಸೀಮಿತರಾಗಿ ಅದರಲ್ಲಿ ಸೀರಿಯಸ್ನೆಸ್ ಆಗಿ ತಗೋಬೇಕು ಲೈಫ್ನ ಅನ್ನುವಂತಹ ಬಹಳಷ್ಟು ಪಾಠಗಳನ್ನು ಕಳಿಸೋರು. ಕೆಲವೊಂದು ವಿಷಯಗಳ ಡಿಲೇ ಮಾಡಿ ನಮ್ಮಲ್ಲಿ ತಾಳ್ಮೆ ಅನ್ನೋದನ್ನು ಬೆಳೆಸುವಂತಹ, ಅಂದರೆ ಬಹಳಷ್ಟು ಜನ ಇವರನ್ನು ಶಿಕ್ಷೆ ನೀಡ್ತಾರೆ. ಯಾಕಪ್ಪ ಶಿಕ್ಷೆ? ಬಟ್ ಶಿಕ್ಷೆ ಅಲ್ಲ, ಇದು ಶಿಕ್ಷಣೆ. ಇವರು ಶಿಕ್ಷಕರಾಗಿರ್ತಾರೆ ಪ್ರತಿಯೊಬ್ಬರ ಜೀವನದಲ್ಲಿ. ಶನಿ ಪರಮಾತ್ಮರನ್ನು ನೆನೆಯುತ್ತಾ ಅವರು ವಕ್ರಗಮನ ಸಂಚಾರವನ್ನು ಮಾಡುತ್ತಾ ಈಗ ಮೀನರಾಶಿಯಲ್ಲಿ ಇರುವಂತಹ ಶನಿ ಪರಮಾತ್ಮ ಈ ಜುಲೈ 27ರಿಂದ ಡಿಸೆಂಬರ್ 10ನೇ ತಾರೀಕು, ಅಂದರೆ ಆಲ್ಮೋಸ್ಟ್ 137 ಡೇಸ್, ಈ 4.5 ತಿಂಗಳ ಕಾಲ ಈ ತಾನು ಇರುವಂತಹ ಸ್ಥಾನದಿಂದ ಆ ಫಲಗಳನ್ನು ಮತ್ತಷ್ಟು ಏನಾದರೂ ಹಳೆಯ ದಿನಗಳಲ್ಲಿ ಮಾಡಿರುವಂತಹ ಕೆಲವೊಂದು ತಪ್ಪುಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ, ನಿಂತೋಗಿರೋಂತಹ ಕೆಲಸಗಳನ್ನು ಮತ್ತೆ ಪೂರ್ತಿ ಮಾಡೋದಕ್ಕೆ, ಅಥವಾ ನಾವು ಮಾಡಿರುವಂತಹ ತಪ್ಪುಗಳಿಗೆ ತಕ್ಕಂತೆ, ಅಂದರೆ ಅದರಲ್ಲಿಂದ ತಿಳ್ಕೊಂಡು ಅದನ್ನು ನಾವು ಕರೆಕ್ಟ್ ಮಾಡಿಕೊಂಡು ಮತ್ತೊಂದು ಹಾದಿಯನ್ನು, ಅಂದರೆ ಒಳ್ಳೆಯ ಹಾದಿಯನ್ನು ಹಿಡಿಯೋ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಕನ್ಯಾ ರಾಶಿಯವರಿಗೆ ಈ ಶನಿ ವಕ್ರಗಮನ ಸಂಚಾರ ಅನ್ನೋದು ಯಾವ ರೀತಿ ಫಲಗಳನ್ನು ನೀಡ್ತಾ ಇದೆ. ಪ್ರಮುಖವಾಗಿ ನೋಡಿದ್ರೆ ಕನ್ಯಾ ರಾಶಿಗೆ ಶನಿ ಪರಮಾತ್ಮ ಪಂಚಮ ಷಷ್ಠಾಧಿಪತಿಯಾಗಿರುತ್ತಾರೆ. ಪಂಚಮ ಸ್ಥಾನ ಅಂದರೆ ಸಂತಾನಕ್ಕೆ ಸಂಬಂಧಪಟ್ಟಿರುವಂಥದ್ದು, ಪ್ರೀತಿ ಪ್ರೇಮ ವ್ಯವಹಾರಗಳಿಗೆ ಸಂಬಂಧಪಟ್ಟಿರುವಂಥದ್ದು, ಸೃಜನಶೀಲತೆಗೆ ಸಂಬಂಧಪಟ್ಟಿರುವಂಥದ್ದು, ಲಕ್ಷ್ಮೀ ಸ್ಥಾನ ಅಂತ ಕರಿತೇವೆ ಈ ಪಂಚಮ ಸ್ಥಾನ. ಇನ್ನು 6ನೇ ಮನೆ ಅಂದರೆ ಋಣ ರೋಗ ಶತ್ರುಸ್ಥಾನ. ಈ ಎರಡೂ ಮನೆಗಳಿಗೆ ಅಧಿಪತಿಯಾಗಿರುವಂತಹ ಶನಿ ಪರಮಾತ್ಮರು ಕನ್ಯಾ ರಾಶಿಗೆ ಸಪ್ತಮ ಸ್ಥಾನವಾಗಿರುವಂತಹ ಮೀನರಾಶಿಯಲ್ಲಿ ಈಗ ಇರುತ್ತಾ ತನ್ನ ವಕ್ರ ಸಂಚಾರ ಗಮನ ಫಲಗಳನ್ನು ನೀಡ್ತಾ ಇರ್ತಾರೆ. ಸೊ ಈ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ನಾವು ನೋಡುವುದಾದರೆ ಬಹಳ ಒಂದು ರೀತಿ ಸಪ್ತಮ ಸ್ಥಾನ ಅಂತ ಹೇಳಿದ್ರೆ ಅಷ್ಟು ಪಾಸಿಟಿವ್ ಇಲ್ಲ, ಅಷ್ಟು ನೆಗೆಟಿವ್ ಇಲ್ಲ, ಮಿಶ್ರ ಫಲಗಳನ್ನು ಕೊಡ್ತಾ ಇರುತ್ತೆ ಶನಿ ಪರಮಾತ್ಮ. ಯಾಕಂದರೆ ಸಪ್ತಮ ಸ್ಥಾನದಲ್ಲಿ ಇದ್ದು ತನ್ನಗಿರುವಂತಹ ವಿಶೇಷವಾಗಿರುವಂತಹ ದೃಷ್ಟಿಯಿಂದ ತೃತೀಯ ದಶಮ ಸಪ್ತಮ ಸ್ಥಾನ ಫಲಗಳನ್ನು ನೀಡ್ತಾ ಇರುವಂತಹ ಶನಿ ಪರಮಾತ್ಮ ಈಗ ಪರ್ಟಿಕ್ಯುಲರಾಗಿ ಸಪ್ತಮ ಸ್ಥಾನದಲ್ಲಿ ಕೆಲವೊಂದು ಅನುಕೂಲ ಫಲಗಳನ್ನು ನೀಡ್ತಾರೆ, ಅದರ ಜೊತೆಗೆ ಸವಾಲುಗಳನ್ನು ನೀಡ್ತಾರೆ. ಯಾವ ರೀತಿ? ತಾಳ್ಮೆಗೆ ಪರೀಕ್ಷೆ, ನಿಮ್ಮಲ್ಲಿ ಕ್ರಮಶಿಕ್ಷಣೆಯಿಂದ ತುಂಬಿರುವಂತಹ ಜೀವನವನ್ನು ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ, ನಮ್ಮ ಒಳ್ಳೆಯತನಕ್ಕೆ ಪರೀಕ್ಷೆಗಳು ನೀಡ್ತಾ ಇರ್ತಾರೆ. ಸೊ ಯಾವುದೋ ಒಂದು ರೀತಿ ಈ ರೀತಿ ನಮ್ಮ ಸಮರ್ಥತೆಗೆ, ನಮ್ಮಲ್ಲಿರುವಂತಹ ಒಳ್ಳೆಯತನಕ್ಕೆ, ಸೇವಾ ಭಾವನೆಗೆ ಈ ಸಂದರ್ಭದಲ್ಲಿ ಇವರು ನೀಡುವಂತಹ ಪರೀಕ್ಷೆಗಳಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ಪರಿಪೂರ್ಣವಾಗಿ ತಿಳ್ಕೊಳ್ಳೋಣ. ಅನುಕೂಲ ಫಲಗಳು ಇರುತ್ತೆ, ಅದೇ ರೀತಿ ಸವಾಲುಗಳಿಂದ ತುಂಬಿರುವಂತಹ ಈ 137 ದಿನಗಳ ಕಾಲ ಕನ್ಯಾ ರಾಶಿಯವರ ಸಪ್ತಮ ಭಾವ ಅಂದರೆ ಕಳತ್ರ ಭಾವ, ದಾಂಪತ್ಯ ಸ್ಥಾನ, ರಿಲೇಷನ್ಶಿಪ್ಸ್ ಬಗ್ಗೆ ಹೇಳುವುದು, ವ್ಯಾಪಾರಗಳಲ್ಲಿ ಪಾಲುದಾರಿಕೆ ಬಗ್ಗೆ ಹೇಳುವುದು, ಕಮ್ಯುನಿಕೇಷನ್ ಬಗ್ಗೆ ಹೇಳುವುದು, ನಮಗಿರುವಂತಹ ನೆಟ್ವರ್ಕ್ ಸಂಬಂಧಗಳ ಬಗ್ಗೆ ಹೇಳುವಂಥದ್ದು ಸಪ್ತಮ ಸ್ಥಾನ. ಆ ರೀತಿ ಸಪ್ತಮ ಸ್ಥಾನದಲ್ಲಿ ವಕ್ರಗಮನ ಸಂಚಾರವನ್ನು ನೀಡ್ತಾರೆ. ಈಗ ಮುಖ್ಯವಾಗಿ ಯಾವುದೋ ಒಂದು ವಿವಾಹವನ್ನು ಸೂಚಿಸುತ್ತಾ ಇರುತ್ತೆ. ಈ ಪರ್ಟಿಕ್ಯುಲರ್ ಕನ್ಯಾ ರಾಶಿಯವರ ಹಿಂದಿನ ದಿನಗಳಲ್ಲಿ ಕೆಲವೊಂದು ಕಾರಣಾಂತರಗಳಿಂದ ಬಂದು ನೋಡ್ಕೊಂಡು ಹೋಗಿರ್ತಾರೆ, ಅಥವಾ ಕೆಲವೊಂದು ವಿಷಯಗಳು, ಸಮಸ್ಯೆಗಳು, ಏನೋ ಒಂದು ಆತಂಕಗಳಿಂದ ವ್ಯಕ್ತಿಗಳು ವಾಪಸ್ ಹೋಗಿರ್ತಾರೆ, ಅಥವಾ ಕೆಲವೊಂದು ಸಂಬಂಧಗಳು ಎಂಗೇಜ್ಮೆಂಟ್ ಮಾಡಿಕೊಂಡು ಕೂಡ ಕೆಲವೊಂದು ನಿಂತೋಗಿರಬಹುದು. ಬಟ್ ಈ ಸಂದರ್ಭದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳೇನಪ್ಪ ಅಂದರೆ
ಪರ್ಟಿಕ್ಯುಲರಾಗಿ ಯಾರು ನಮಗೆ ಈ ಸಂಬಂಧ ಬೇಡ ಅನ್ನುವಂತಹ ವ್ಯಕ್ತಿಗಳು ಅಗೇನ್ ಥರ್ಡ್ ಪರ್ಸನ್ ಮೂಲಕ ಇಲ್ಲ ಆ ಟೈಮಲ್ಲಿ ಏನೋ ಸ್ವಲ್ಪ ಕನ್ಫ್ಯೂಸ್ ಆಯಿತು ಅಥವಾ ಏನೋ ಸ್ವಲ್ಪ ಪ್ರಾಬ್ಲಮ್ ಬಂತು, ಸೊ ಆಗ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಆಗ ಮುಂದುವರಿಯೋಕ್ಕಾಗಲಿಲ್ಲ, ಈಗ ಮತ್ತೆ ನಾವು ಆಸಕ್ತಿಯಲ್ಲಿದ್ದೇವೆ ಅಂದರೆ ನಾನು ಮುಂಚೆ ಹೇಳಿದಂಗೆ ಹಿಂದಿನ ದಿನಗಳಲ್ಲಿ ನಿಂತು ಹೋಗಿರುವಂತಹ ಕೆಲವೊಂದು ವಿಷಯಗಳು ಈಗ ಮತ್ತೆ ರೀಆ್ಯಕ್ಟಿವೇಟ್ ಆಗಲಿಕ್ಕೆ ಮತ್ತು ರೀಸ್ಟಾರ್ಟ್ ಆಗಲಿಕ್ಕೆ ಅಥವಾ ಮಧ್ಯದಲ್ಲೇ ನಿಂತು ಹೋಗಿರುವಂತಹ ಕೆಲವೊಂದು ವಿಷಯಗಳು ಮತ್ತೆ ಕಂಟಿನ್ಯೂ ಆಗಲಿಕ್ಕೆ ಅನುಕೂಲ ಇರುತ್ತೆ. ಸೊ ಆ ರೀತಿ ಸಂಬಂಧಗಳು ಬೇಡ ಅನ್ನುವಂಥವರಾಗಿರ್ಬೋದು, ಅಥವಾ ನಮ್ಮ ಡಿಸಿಷನ್ ಮತ್ತೆ ಹೇಳ್ತೀವಿ ಅನ್ನುವಂತಹ ವ್ಯಕ್ತಿಗಳು ಆಲ್ಮೋಸ್ಟ್ ಮರ್ತೋಗಿರ್ತೀರ, ಇನ್ನೆಲ್ಲಿ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ. ಆಫ್ಟರ್ 6 ತಿಂಗಳಾದಮೇಲೆ ಅವ್ರ ನಿರ್ಧಾರ ಹೇಳಿದ್ರು, ವರ್ಷ ನೋಡ್ಕೊಂಡು ಹೋದ್ಮೇಲೆ ವರ್ಷ ಆದಮೇಲೆ ಅವ್ರ ನಿರ್ಧಾರ ಹೇಳಿದ್ರು. ಈ ರೀತಿ ಕೆಲವೊಂದು ವಿಷಯಗಳು ಕೆಲವೊಂದು ವ್ಯಕ್ತಿಗಳ ಜೀವನದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ಈ ರೀತಿ ಎಗೈನ್ ಚಾನ್ಸಸ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಮತ್ತು ಇಲ್ಲಿಯವರೆಗೂ ಕೂಡ ನನಗೆ ಮದುವೆನೇ ಬೇಡ, ನನ್ನ ಜೀವನದಲ್ಲಿ ಸೆಟ್ಲಾಗಬೇಕು ಅಥವಾ ಕೆಲವೊಂದು ಕಾರಣಾಂತರಗಳಿಂದ ಮದುವೆ ಬಗ್ಗೆ ಆಸಕ್ತಿ ಇಲ್ಲದಿರುವಂತಹ ವ್ಯಕ್ತಿಗಳ ಕನ್ಯಾ ರಾಶಿಯ ಜಾತಕರು ಮತ್ತೆ ಮದುವೆ ಬಗ್ಗೆ ಪ್ರಸ್ತಾಪ ಮಾಡಿ ನೋಡಿ, ಈಗ ನೀವು ಯಾವ ರೀತಿ ಹೇಳಿದ್ರೆ ಆ ರೀತಿ ನೀವು ಮುಂದುವರೆದರೆ ನನಗೆ ಓಕೆ ಅನ್ನುವಂತಹ ಸಂದರ್ಭಗಳು ಕೂಡ ಈ ಸಂದರ್ಭದಲ್ಲಿ ಸಪ್ತಮ ಸ್ಥಾನದಲ್ಲಿ ಶನಿ ವಕ್ರ ಗಮನ ಆಗ್ತಾ ಇರೋದು. ಅಂದರೆ ಪ್ರೀವಿಯಸ್ಸಲ್ಲಿ ಮಾಡಿರುವಂತಹ ಮಿಸ್ಟೇಕ್ಸ್ ಅಥವಾ ಪ್ರೀವಿಯಸ್ ಡೇಸಲ್ಲಿ ಮಾಡಿರುವಂತಹ ಕಳೆದು ಹೋಗಿರುವಂತಹ ದಿನಗಳಲ್ಲಿ ತಗೊಳ್ಳುವಂತಹ ನಿರ್ಧಾರಗಳನ್ನು ಮತ್ತೆ ಪುನಃ ಸಮೀಕ್ಷೆ ಮಾಡಿಕೊಂಡು ಅದನ್ನು ಮುಂದಕ್ಕೆ ತಗೊಂಡೋಗೋದನ್ನೇ ಈ ರೆಟ್ರೋಗ್ರೇಡ್ ರಿಸಲ್ಟ್ಸ್ ಅನ್ನೋದು ನಡೆಯಬಹುದು. ಇನ್ನು ಸಪ್ತಮ ಸ್ಥಾನ ಕಳತ್ರ ಸ್ಥಾನ, ದಾಂಪತ್ಯ ಸ್ಥಾನ ಅಂತ ಹೇಳ್ತಿರ್ತೇವೆ. ಸೊ ಇಲ್ಲಿ ಯಾರು ಶನಿ ಪರಮಾತ್ಮ ಕನ್ಯಾ ರಾಶಿಗೆ ಪಂಚಮಾಧಿಪತಿ ಮತ್ತು 6ನೇ ಮನೆಯ ಅಧಿಪತಿ. ಪರ್ಟಿಕ್ಯುಲರಾಗಿ ಕೆಲವೊಂದು ದಾಂಪತ್ಯ ಜೀವನಗಳಲ್ಲಿ ಬಿರುಕುಗಳು ಕಾಣಿಸಿರ್ಬೋದು. ಅಂದರೆ ಸಂಬಂಧಗಳಲ್ಲಿ ಕೆಲವೊಂದು ಮನಸ್ತಾಪಗಳಿಂದ, ಈಗೋ ಪ್ರಾಬ್ಲಮ್ಸಿಂದ ಅಥವಾ ಕೆಲವೊಂದು ಹೇಳ್ಕೊಳ್ಳೋಕ್ಕಾಗದೇ ಇರುವಂತಹ ಕೆಲವೊಂದು ಸಮಸ್ಯೆಗಳಿಂದ ಈ ದಂಪತಿಗಳು ಇಬ್ಬರೂ ಕೂಡ ಆಲ್ಮೋಸ್ಟ್ ತಮ್ಮ ಸಂಬಂಧವನ್ನು ಕಡಿತ ಅಂದರೆ ಡಿವೋರ್ಸ್ಗೆ ಅಥವಾ ಬ್ರೇಕಪ್ ಮಾಡ್ಕೊಳ್ಳೋಣ ಅನ್ನೋಂತಹ ಸಂದರ್ಭಗಳು ಬಂದಿರ್ತಾ. ಆದರೆ ಈ ಸಂದರ್ಭದಲ್ಲಿ ಪಂಚಮಾಧಿಪತಿಯಾಗಿರುವಂತಹ ಶನಿ, ಷಷ್ಠಾಧಿಪತಿಯಾಗಿರುವಂತಹ ಶನಿ ಈ ಮಕ್ಕಳ ಸಂತಾನ ಸ್ಥಾನ ಅಲ್ವಾ ಪಂಚಮ ಸ್ಥಾನ ಅಂದರೆ, ಸೊ ಮಕ್ಕಳಿಗೋಸ್ಕರ ಬೇಡ, ನಾವು ಮತ್ತೆ ಎಗೈನ್ ನಮ್ಮ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಸರಿ ಮಾಡಿಕೊಂಡು ಕೂತ್ಕೊಂಡು ಮಾತಾಡಿ ಒಂದು ಸಂಧಾನ ಮಾಡಿಕೊಂಡು ಮಕ್ಕಳ ಭವಿಷ್ಯಕ್ಕೋಸ್ಕರ ಮಕ್ಕಳ ಅಭಿವೃದ್ಧಿಗೋಸ್ಕರ ನಾವು ಈ ರೀತಿ ಮಾಡಿದ್ರೆ ಮಾನಸಿಕವಾಗಿ ಮಕ್ಕಳು ಅನಾದರ್ತರಾಗಿಬಿಡ್ತಾರೆ. ಸೊ ಕೂತ್ಕೊಂಡು ಮಾತಾಡಿಕೊಂಡು ಮತ್ತೆ ನಿಮ್ಮ ವೈವಾಹಿಕ ಜೀವನವನ್ನು ಮತ್ತೊಂದು ಹಂತಕ್ಕೆ ತಗೊಂಡೋಗೋದಕ್ಕೆ ಕಾಂಪ್ರಮೈಸ್ ಅನ್ನುವಂತಹ ಲೆವೆಲ್ಸ್. ಅಂದರೆ ಅದನ್ನೇ ಶನಿ ಪರಮಾತ್ಮ ಹೇಳೋದು, ನೀನು ಮಾಡಿರುವಂತಹ ಕರ್ಮಗಳನ್ನು ತಪ್ಪುಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಕೊಡ್ತಾ ಇದ್ದೀನಿ ನಿಮಗೆ, ಅದನ್ನು ಸರಿ ಮಾಡಿಕೊಳ್ಳಿ ಅನ್ನೋ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಈ ರೀತಿ ದಂಪತಿಗಳು ಮತ್ತೆ ಕುಟುಂಬಕ್ಕೋಸ್ಕರನೋ, ಷಷ್ಠಾಧಿಪತಿ ಕೂಡ ಅವರೇ ಅಲ್ವಾ, ಅಥವಾ ಫಿನಾನ್ಷಿಯಲ್ ಆಗಿ ತುಂಬ ಚೆನ್ನಾಗಿರೋಣ, ಒಂದು ಮನೆ ತಗೊಳ್ಳೋಣ. ಯಾಕಂದರೆ ಷಷ್ಠಾಧಿಪತಿ ಋಣ ರೋಗ ಶತ್ರುಸ್ಥಾನ ಅಲ್ವಾ. ಸೊ ಈ ವಿಷಯಗಳ ಮುಖಾಂತರ ಎಗೈನ್ ಫೈನಾನ್ಷಿಯಲ್ ಆಗಿ ಸೆಟ್ಲ್ ಆಗೋಣ, ಅಥವಾ ತಾಯಿ ತಂದೆ ಇದ್ದಾರೆ ಅವರ ಆರೋಗ್ಯ ನೋಡ್ಕೊಳ್ಳೋರು ಯಾರಿಲ್ಲ, ಮತ್ತಷ್ಟು ಕುಗ್ಗಿ ಹೋಗ್ತಾರೆ ನಿಮ್ಮ ತಾಯಿ ತಂದೆಯರು, ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ. ನಾವಿಬ್ಬರು ಚೆನ್ನಾಗಿದ್ದರೆ ಅವರಿಬ್ಬರು ಆರೋಗ್ಯ ಮತ್ತೆ ಚೇತರಿಸ್ಕೊಳ್ಳುತ್ತೆ. ಈ ರೀತಿ ಸಂತಾನ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಹಣಕಾಸಿನ ವಿಷಯಗಳಾಗಿರ್ಬೋದು, ಲೈಫಲ್ಲಿ ಒಂದು ಸೆಟ್ಲ್ ಆಗಬೇಕು ಅನ್ನುವಂತಹ ವಿಷಯಗಳಂದರೆ ಪಂಚಮ ಷಷ್ಠ ಭಾವಗಳನ್ನು ಆಧರಿಸಿ ಮತ್ತೆ ಅಗೈನ್ ತಮ್ಮ ಆಲ್ಮೋಸ್ಟ್ ಅಂದರೆ ಆಗುತ್ತೆ ಅನ್ನುವಂತಹ ಸಂಬಂಧಗಳು ಮತ್ತು ಅಗೈನ್ ರೀಸ್ಟಾರ್ಟ್ ಮಾಡಲಿಕ್ಕೆ ಇದೊಂದು ರೀತಿ ಅವಕಾಶ ಅಂತಲೂ ಹೇಳ್ಬೋದು. ಮತ್ತೊಂದು ಚಾನ್ಸ್ ಕೊಟ್ಟಿದ್ದಾರೆ, ನೋಡೋಣ, ಮತ್ತೊಂದು ಚಾನ್ಸ್ ತಗೊಳ್ಳೋದ್ರಲ್ಲಿ ಪ್ರಾಬ್ಲಮ್ ಇಲ್ಲಲ್ವ. ಯಾಕಂದರೆ ಪ್ರತಿಯೊಂದರಲ್ಲಿ ಸೆಕೆಂಡ್ ಒಪಿನಿಯನ್ ಅಂತ ಇರುತ್ತೆ, ಪ್ಲಾನ್ ಬಿ ಅಂತ ಇರುತ್ತೆ, ಸೆಕೆಂಡ್ ಥಾಟ್ ಅನ್ನೋದು ಇರುತ್ತೆ. ಸೊ ಆ ವಿಷಯಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಈಗ ಮತ್ತೆ ಹೊಂದಾಗಲಿ ಒಳ್ಳೆಯದೇ ಅಲ್ವಾ. ಮತ್ತೆ ಅವರವರ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಮತ್ತೆ ಸಂತೋಷವಾಗಿ ಅವರ ಜೀವನವನ್ನು ನಡೆಸಿದ್ರೆ ಆ ಕುಟುಂಬ ಬೆಳೆಯುತ್ತೆ, ಆ ಮಕ್ಕಳು ಆರೋಗ್ಯಕರವಾಗಿರುವಂತಹ ವಾತಾವರಣದಲ್ಲಿ ಮತ್ತಷ್ಟು ಅದ್ಭುತವಾಗಿ ಆನಂದವಾಗಿರ್ತಾರೆ ಅಲ್ವಾ. ಸೊ ಈ ರೀತಿ ವಿಷಯಗಳಲ್ಲಿ ಅನುಕೂಲತೆ ಅನ್ನೋದು ಇರುತ್ತೆ. ಇನ್ನು ಸಂತಾನಕಾರಕನೂ ಶನಿ ಆಗಿರೋದ್ರಿಂದ
ಕೆಲವೊಂದು ಕಾರಣಾಂತರಗಳು ಈಗ ಮಕ್ಕಳು ತಂದೆ ತಾಯಿಯರ ಜೊತೆ ಅಥವಾ ತಂದೆ ತಾಯಿಯರು ಮಕ್ಕಳ ಜೊತೆ ಕೆಲವೊಂದು ವಿಷಯಗಳಲ್ಲಿ ಇವರ ವಿರುದ್ಧವಾಗಿ ಲವ್ ಮ್ಯಾರೇಜ್ ಮಾಡ್ಕೊಂಡಿರ್ತಾರೆ, ಅಥವಾ ಇವರು ವಿರುದ್ಧವಾಗಿ ಯಾವುದೋ ಬೇರೆ ಪರ್ಟಿಕ್ಯುಲರ್ ಕೋರ್ಸಲ್ಲಿ ಜಾಯ್ನ್ ಆಗಿ ಓದು ಅಂತ ಹೇಳಿದ್ರೆ ಇಲ್ಲ ನನಗೆ ಮೂವೀಸಲ್ಲಿ ಆ್ಯಕ್ಟ್ ಮಾಡೋದಂತ ಇಷ್ಟ. ಈ ರೀತಿ ಕಳೆದ ದಿನಗಳಲ್ಲಿ ಏನಾದರೂ ಭೇದಾಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳು ಮಕ್ಕಳಿಗೆ ಮತ್ತು ಸಂತಾನಕ್ಕೆ ಬಂದಿರುವಂತಹ ಸಂದರ್ಭಗಳಲ್ಲಿ ದೂರವಾಗಿ ಅವರವರ ಬದುಕು ನಡೆಸ್ತಾ ಇರುವಂಥ ಸಂದರ್ಭಗಳಲ್ಲಿ ಈಗ ಮಕ್ಕಳಿಗೂ ಅರಿವಾಗ್ಬೋದು, ಹೌದಲ್ವಾ, ಎತ್ತು ನಮ್ಮನ್ನು ಇಷ್ಟೋ ದಿನಗಳ ಕಾಲ ಕಷ್ಟಪಟ್ಟು ನಮ್ಮನ್ನ ಪ್ರಯೋಜಕರು ಮಾಡಿದ್ದಾರೆ, ವಿದ್ಯಾ ಬುದ್ಧಿಯನ್ನು ಕೊಟ್ಟಿದ್ದಾರೆ, ನಮಗೆ ಜನ್ಮ ಕೊಟ್ಟಿದ್ದಾರೆ ಮೇಯ್ನಾಗಿ. ಸೊ ಅಂತಹ ಒಂದು ರಿಗ್ರೆಟ್ ಫೀಲಿಂಗ್ ಮಕ್ಕಳಲ್ಲಾದರೂ ಬರ್ಬೋದು, ಅಥವಾ ತಂದೆ ತಾಯಿರು ಹೌದಲ್ವ ಅವ್ರು ಇಷ್ಟಪಟ್ಟಿರೋರನ್ನ ಮದುವೆ ಆಗಿದ್ದಾರೆ. ಈ ರೀತಿ ಏನಾಗುತ್ತೆ, ಲವ್ ಮ್ಯಾರೇಜ್ ಇಷ್ಟಪಟ್ಟಿದ್ದಾರೆ, ಚೆನ್ನಾಗಿದ್ದಾರೆ, ಮತ್ತು ಅವ್ರನ್ನ ಮತ್ತೆ ಅಗೈನ್ ನಮಗೆ ಈ ರೀತಿ ಕೆಲವೊಂದು ವಿಷಯಗಳನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ತಂದೆ ತಾಯಿಗಳಲ್ಲಿ ಕೂಡ ಈ ರೀತಿ ಭಾವನೆಗಳನ್ನೋದು ಬರ್ಬೋದು. ಎಲ್ಲರಲ್ಲೂ ಇದೇ ರೀತಿ ನಡೆಯುತ್ತಾ, ಎಲ್ಲ ವಿಷಯಗಳಲ್ಲೂ ಈ ಕನ್ಯಾ ರಾಶಿಯವರಿಗೆ ಆಗುತ್ತಾ ಅಂದರೆ ಅಗೈನ್ ನಿಮ್ಮ ಗೋಚಾರ ಫಲಗಳು, ಇದು ಕೇವಲ ಗೋಚಾರದಿಂದ ಹೇಳಿರುವಂತಹ ಫಲಗಳಾಗಿರೋದ್ರಿಂದ ಅದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವಂತಹ ಶನಿಗ್ರಹ ಯಾವ ಸ್ಥಾನದಲ್ಲಿದೆ, ತೃತೀಯದಲ್ಲಿದ್ದಾರಾ ಅದ್ಭುತ, 6ನೇ ಮನೆಯಲ್ಲಿದ್ದಾರೆ ಎಕ್ಸಲೆಂಟ್, 11ರಲ್ಲಿದ್ದಾರೆ ಸೂಪರ್ಬ್. ಬಟ್ ಅವರಿರುವಂತಹ ಸ್ಥಾನದ ಮೇಲೆ ಫಲಗಳನ್ನೋದು ಈಗ ನಿಮಗೆ ರಿಪ್ಲಿಕೇಟ್ ಆಗ್ತಾ ಇರುತ್ತೆ. ಆದ್ದರಿಂದ ಇನ್ ಕೇಸ್ ನಿಮಗೆ ಈ ರೀತಿ ವಿಷಯಗಳ ಈ ರೀತಿ ಅನುಭವಗಳಾಗ್ತಾ ಇದ್ದರೆ ನಿಮ್ಮ ವೈಯಕ್ತಿಕ ಜಾತಕವನ್ನೊಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ಕೂಡ ಒಳ್ಳೆಯದು. ಸೊ ಆಗಿರೋದ್ರಿಂದ ಕಠಿಣವಾಗಿರುವಂತಹ ನಿರ್ಧಾರಗಳು ತಗೊಂಡಿರ್ತಾರೆ. ಈಗ ಸಂಬಂಧಗಳಂದರೆ ಒಂದು ಗಂಡ ಹೆಂಡತಿ ಸಂಬಂಧ ಆಗಿರ್ಬೋದು, ತಂದೆ ತಾಯಿಯ ಮಗನ ಸಂಬಂಧ ಆಗಿರ್ಬೋದು, ಈ ತುಂಬ ಸೂಕ್ಷ್ಮ ಭಾವನಾತ್ಮಕವಾಗಿರುವಂತಹ ಸಂಬಂಧಗಳಿವೆಲ್ಲ ಇವಾಗೆಲ್ಲ ಅದನ್ನು ಪರಿಷ್ಕರಣ ಮಾಡೋದಕ್ಕೆ ಯಾರಿಗೂ ಆಗಲ್ಲ. ಇದಕ್ಕೊಂದು ರೀತಿ ಇದೇ ರೀತಿ ಇರಬೇಕು ಅನ್ನೋದು ಇದಲ್ಲ. ಅವರವರ ಮನಸ್ಸಿನಲ್ಲಿ ಆಗುವಂತಹ ಬದಲಾವಣೆಗಳು, ಆ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯಗಳಿದ್ದಾಗ ಖಂಡಿತವಾಗಿಯೂ ಕೂಡ ಸಂಬಂಧಗಳು ಗಟ್ಟಿಯಾಗುತ್ತೆ. ಸೊ ಅದೇ ರೀತಿ ಕನ್ಯಾ ರಾಶಿಯವರ ಜೀವನದಲ್ಲಿ ಈ ಸಂದರ್ಭ ಅಗೈನ್ ತಮ್ಮ ಕಳ್ಕೊಂಡಿರುವಂತಹ ಸಂಬಂಧಗಳನ್ನು ಮತ್ತೆ ಸದೃಢವಾಗಿ ಮಾಡ್ಕೊಳ್ಳೋದಕ್ಕೆ ಇದೊಂದು ರೀತಿ ಕರೆಕ್ಟ್ ಆಪರ್ಚುನಿಟಿ ಅಂತಲೂ ಹೇಳಬಹುದು. ಇನ್ನು ಋಣ ರೋಗ ಶತ್ರುಸ್ಥಾನವಾಗಿರುವಂತಹ 6ನೇ ಮನೆಯಾಗಿದೆ ಅಧಿಪತಿಯಾಗಿರೋದ್ರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಮಿಸ್ಟೇಕ್ಸ್. ಸೊ ಅದನ್ನು ಅಗೈನ್ ಆರೋಗ್ಯದ ವಿಷಯದಲ್ಲಿ ಈ ರೀತಿ ಸಮಸ್ಯೆಗಳು ಬರ್ತಾ ಇದೆ. ಅದಕ್ಕೆ ಐಡೆಂಟಿಫೈ ಮಾಡ್ತಾರೆ, ಯಾಕೆ ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಯಿತು, ಬಿಕಾಸ್ ಆಫ್ ದಿಸ್ ಹ್ಯಾಬಿಟ್. ಈ ಹ್ಯಾಬಿಟ್ ನನಗೇನಕ್ಕೆ ಬಂತು, ಈ ಹ್ಯಾಬಿಟ್ ಕಂಟಿನ್ಯೂ ಮಾಡಿದ್ರೆ ಅಥವಾ ಸ್ಟಾಪ್ ಮಾಡಿದ್ರೆ ಆರೋಗ್ಯ ಚೆನ್ನಾಗಿ ರೀತಿ ಪ್ರತಿಯೊಂದು ಕೂಡ ಎಲ್ಲಿ ಸಮಸ್ಯೆ ಇರುತ್ತೋ ಅದಕ್ಕೆ ರೂಟ್ನ ತಿಳ್ಕೊಂಡು ಅದನ್ನು ಸರಿ ಮಾಡ್ಕೊಳ್ಳುವಂತಹ ಪ್ರಯತ್ನಗಳು. ಸಾಲದ ಸಮಸ್ಯೆಗಳು ಯಾಕೆ ಆಯಿತು, ಸಾಲದ ಸಮಸ್ಯೆಗಳು ವಿಪರೀತವಾಗಿರುವಂತಹ ಸಾಲದ ಸಮಸ್ಯೆಗಳು, ಅದರಲ್ಲಿಂದ ಹೊರಗಡೆ ಬರುವಂತಹ ಅವಕಾಶಗಳು, ಆದಾಯ ಮಾರ್ಗಗಳನ್ನು ಬೆಳೆಸ್ಕೊಳ್ಳೋಣ. ಈ ರೀತಿ ಪ್ರತಿಯೊಂದು ಕೂಡ ಸಂತಾನ, ಪ್ರೀತಿ ಪ್ರೇಮ ವ್ಯವಹಾರಗಳಾಗಿರಬಹುದು, ಆರೋಗ್ಯ ಅಥವಾ ಶತ್ರುಗಳು. ಯಾಕೆ ನನಗೆ ಶತ್ರುಗಳು, ನಾನು ಮಾಡಿರುವಂತಹ ಮಿಸ್ಟೇಕ್ ಏನು, ಆ ಶತ್ರುಗಳು ಮತ್ತೆ ನಮ್ಮ ಅಭಿವೃದ್ಧಿಗೆ ಆತಂಕ ನೀಡ್ತಾರೆ. ಈ ರೀತಿ ಪ್ರತಿಯೊಂದು ವಿಷಯಗಳಲ್ಲಿ ಅಗೈನ್ ಮತ್ತೊಂದು ವಿಷಯದಲ್ಲಿ ಮುಂಜಾಗ್ರತೆ ಕ್ರಮ ತಗೊಳ್ಳೇಬೇಕು ಕನ್ಯಾ ರಾಶಿಯವರು. ಅಂದರೆ ಕನ್ಯಾ ರಾಶಿಯವ್ರನ್ನ ಪರ್ಟಿಕ್ಯುಲರಾಗಿ ಅವರಲ್ಲಿರುವಂತಹ ಒಳ್ಳೆಯತನ, ಮುಗ್ಧತೆ ಬಹಳಷ್ಟು ಜನಗಳಲ್ಲಿ ಪರ್ಟಿಕ್ಯುಲರಾಗಿ ನಂಬಿ ಮೋಸ ಹೋಗುವುದು ಜಾಸ್ತಿ. ಸೊ ಇವರನ್ನು ಕೆಲವೊಂದು ತಮ್ಮ ಸ್ವಾರ್ಥಕ್ಕೋಸ್ಕರನೋ ಅಥವಾ ಮೋಸ ಮಾಡಲೇಬೇಕು ಅನ್ನುವಂತಹ ಉದ್ದೇಶನೋ. ಬಟ್ ಬಹಳ ಜನ ಈ ರೀತಿ ಬಹಳ ಹತ್ತಿರ ಇರುವಂತಹ ವ್ಯಕ್ತಿಗಳ ಕೈಯಲ್ಲೇ ಮೋಸ ಹೋಗೋದು ತುಂಬ ಜಾಸ್ತಿ ಇರುತ್ತೆ. ಬಟ್ ಎಗೈನ್ ಈ 138 ಡೇಸಲ್ಲಿ ನಿಮ್ಮನ್ನು ಹಿಂದಿನ ದಿನಗಳಲ್ಲಿ ಯಾರು ನಿಮ್ಮನ್ನು ನಂಬಿಕೆ ದ್ರೋಹ, ಹಣಕಾಸಿನ ವಿಷಯಗಳಲ್ಲಿ ಅಥವಾ ಅವರ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸಿಕೊಂಡು ಈಗ ಕಾಂಟ್ಯಾಕ್ಟೇ ಇಲ್ಲದೆ ಆಲ್ಮೋಸ್ಟ್ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಅವ್ರು ಮೋಸ ಮಾಡಿದ್ದಾರೆ ಅಂತ ಗೊತ್ತಾಗಿರುತ್ತೆ, ನೀವು ಮೋಸ ಹೋಗಿದ್ದೀವಿ ಅಂತ ಗೊತ್ತಾಗ್ತಿರುತ್ತೆ. ಎಗೈನ್ ಈ 137 ಡೇಸಲ್ಲಿ ಅಂತಹ ವ್ಯಕ್ತಿಗಳು ಮತ್ತೆ ನಿಮ್ಮ ಜೀವನದಲ್ಲಿ ಬಂದು ಏನೇನೋ ಕಥೆಗಳು ಹೇಳಬಹುದು, ಏನೇನೋ ಸಮಸ್ಯೆಗಳು ಹೇಳ್ಕೋಬೋದು. ಅದು ನಿಮ್ಮ ಒಳ್ಳೆಯತನದಿಂದ ಅಗೈನ್ ಅವರ ಬಲೆಗೆ ಸಿಕ್ಕಿ ಮೋಸ ಹೋಗ್ತೀರಾ, ಅಥವಾ ಅವರ ಮೋಸವನ್ನು ಆಲ್ರೆಡಿ ಅರ್ಥ ಮಾಡ್ಕೊಂಡಿರೋ ಕಾರಣದಿಂದ
ಅವರಿಗೆ ಸರಿಯಾಗಿ ರೀತಿಯಲ್ಲಿ ಬುದ್ಧಿ ಹೇಳ್ತೀರಾ, ಇದು ನಿಮ್ಮ ವಿಚಕ್ಷಣಕ್ಕೆ ಸಂಬಂಧಪಟ್ಟಿರೋದು. ಬಟ್ ಇಂತಹ ಇಂತಹ ವ್ಯಕ್ತಿಗಳಿಂದ ಬಹಳಷ್ಟು ದೂರವಾಗಿರಬೇಕಾಗಿರುತ್ತೆ. ಇಂತಹ ವ್ಯಕ್ತಿಗಳ ಬಲೆಗೆ ಸಿಗಲೇಬಾರದು ಈ ಸಂದರ್ಭದಲ್ಲಿ. ಸೊ ಆದ್ದರಿಂದ ಪರ್ಟಿಕ್ಯುಲರ್ ಆಗಿ ಕನ್ಯಾ ರಾಶಿಯವರಿಗೆ ಹೊಸ ಒಳ್ಳೆಯ ರೀತಿಯಲ್ಲಿ ಆರೋಗ್ಯವನ್ನು ಮಾಡ್ಕೋಬೇಕು, ಸಾಲಗಳನ್ನು ತೀರಿಸಬೇಕು, ಇವೆಲ್ಲ ಮಾಡಬೇಕು ಅಂದರೆ ನಮಗೆ ಒಳ್ಳೆಯ ರೀತಿಯಲ್ಲಿ ಒಂದು ಉದ್ಯೋಗ, ವೃತ್ತಿ, ವ್ಯಾಪಾರವನ್ನು ಅಭಿವೃದ್ಧಿ ಮಾಡ್ಕೋಬೇಕು. ಅದಕ್ಕೆ ತಕ್ಕಂತೆ ಸ್ಟ್ರಾಟಜಿ ಅಪ್ಲೈ ಮಾಡಬೇಕು, ಪ್ಲ್ಯಾನಿಂಗ್ ಮಾಡ್ಕೋಬೇಕು, ಎಕ್ಸಿಕ್ಯೂಷನ್ ಮಾಡಬೇಕು ಅನ್ನುವಂತಹ ಹೊಸ ಯೋಚನೆಗಳು, ಹೊಸ ಸ್ಟ್ರಾಟಜಿ, ಹೊಸ ಪ್ಲ್ಯಾನಿಂಗ್, ಹೊಸ ಎಕ್ಸಿಕ್ಯೂಷನ್ ಇವೆಲ್ಲವೂ ಕೂಡ ಈಗಿಂದನೇ ಪ್ಲ್ಯಾನ್ ಮಾಡ್ಕೊಳ್ತೀರಾ. ಜಾಬ್ಗೋಸ್ಕರ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ, ಯಾವ ವಿಷಯಗಳಲ್ಲಿ ನಾನು ಅಪ್ಸ್ಕಿಲ್ ಮಾಡಿಕೊಂಡ್ರೆ ನಮಗೆ ಜಾಬ್ ಬರುತ್ತೆ. ಇನ್ನು ಇದೇ ಇಲ್ಲ, ವಿದೇಶಿ ಅವಕಾಶಗಳಿಗೋಸ್ಕರ ಬಹಳಷ್ಟು ಜನ ಕನ್ಯಾ ರಾಶಿಯವರು ವಿದೇಶದಲ್ಲಿ ಸೆಟ್ಲ್ ಆಗಬೇಕು ಅಂತ ಕನಸು ಕಾಣ್ತಾ ಇರ್ತಾರೆ. ಸೊ ವಿದೇಶಿ ಅವಕಾಶಗಳಿಗೋಸ್ಕರ, ಲೈಫಲ್ಲಿ ಸ್ಥಿರತ್ವವನ್ನು ಕಂಡುಕೊಳ್ಳೋಕ್ಕೋಸ್ಕರ ಮಾಡುವಂತಹ ಪ್ರಯತ್ನಗಳಿಗೆ ಇಂದಿನ ದಿನಗಳಲ್ಲಿ ಮಾಡಿ ವಿಫಲರಾಗಿದ್ದರೆ, ಈಗ ಮತ್ತೆ ಅವುಗಳನ್ನು ಇಟ್ಕೊಂಡು ಈ ರೀತಿ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಪ್ರಯತ್ನಗಳು ಯಶಸ್ಸನ್ನು ಸಿಗಲಿ. ಪರ್ಟಿಕ್ಯುಲರ್ ಆಗಿ ಶನಿ ಪರಮಾತ್ಮ ಡಿಲೇ ಮಾಡ್ತಾರೆ, ಅಂದರೆ ತಾಳ್ಮೆಗೆ ಪರೀಕ್ಷೆ ನೀಡ್ತಾರೆ. ಬಟ್ ಯಾವತ್ತೂ ಕೂಡ ಅವರು ಡಿನೈ ಮಾಡಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಇವರು ನಮಗೆ ಜೀವನದಲ್ಲಿ ಅನೇಕ ಸತ್ಯಗಳನ್ನು ಅರಿವು ಮಾಡಿಸುವಂಥ ಒಬ್ಬ ಒಳ್ಳೆಯ ಶಿಕ್ಷಕ. ಅನೇಕ ಜನರ ಮುಖವಾಡಗಳನ್ನು ಕಳಚಿ ಅವರ ನಿಜ ಸ್ವರೂಪವನ್ನು ತೋರಿಸುವಂತಹ ನಮಗೆ ಶನಿ ಪರಮಾತ್ಮನನ್ನು ನಾವು ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕಾಗಿರುತ್ತೆ ಅಂತ ಹೇಳ್ತಾ, ಸಪ್ತಮ ಸ್ಥಾನ ಕೆಲವೊಂದು ಸವಾಲುಗಳನ್ನು, ದೋಷಗಳನ್ನು ನೀಡ್ತಾ ಇರೋದರಿಂದ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ಆರಾಧನೆಯನ್ನು ಮಾಡಿ ಮತ್ತು ಈಶ್ವರನಿಗೆ ಅಭಿಷೇಕವನ್ನು ಮಾಡಿಸೋದ್ರಿಂದ, ಪರ್ಟಿಕ್ಯುಲರ್ ಆಗಿ ಕಾಲಭೈರವ ಅಷ್ಟಕಂ ಅನ್ನುವಂತಹ ಈ ಅಷ್ಟಕವನ್ನು ನೀವು ಪ್ರತಿದಿನ ಕೇಳೋದ್ರಿಂದ ಅಥವಾ ಪಠನೆ ಮಾಡೋದರಿಂದ ನಿಮಗೆ ಈ ಶನಿ ನೀಡುವಂತಹ ಕೆಲವೊಂದು ದೋಷಗಳೇನಿದ್ರು ಮುಕ್ತಿಯಾಗುತ್ತೆ. ನವಗ್ರಹ ಪ್ರದಕ್ಷಿಣೆಗಳು ಮಾಡೋದಾಗಿರ್ಬೋದು, ತೈಲಾಭಿಷೇಕ ಮಾಡಿಸೋದಾಗಿರ್ಬೋದು, ಬಡವರಿಗೆ ಮತ್ತು ಅಂದರೆ ಕಷ್ಟದಲ್ಲಿರುವಂತಹ ವ್ಯಕ್ತಿಗಳಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡೋದರಲ್ಲಾಗಿರ್ಬಹುದು. ನಿಮ್ಮ ಒಳ್ಳೆಯತನ ನಿಮಗೆ ನೀವು ಆ ಧರ್ಮೋ ರಕ್ಷಿತ ಅಂತ ಹೇಳ್ತಾರಲ್ಲ, ಖಂಡಿತವೂ ಕೂಡ ನಿಮಗೆ ಒಳ್ಳೆಯ ಫಲಗಳನ್ನು ನೀಡುತ್ತೆ. ಸದಾ ಆ ಪರಮೇಶ್ವರನ, ಆ ಶ್ರೀ ಮಹಾವಿಷ್ಣುವಿನ, ಶ್ರೀಮದ್ ಗುರುರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.